ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಊರಿಗೆ ಹೊರಡಬೇಕು. ಹಾಗಾಗಿ ಇನ್ನು ಬರೋದು ಇನ್ನೊಂದು 15 ದಿನ ಆಗುತ್ತೆ. ಇನ್ನು ತರಕಾರಿ ತೊಗೊಂಬಂದಿಟ್ರೆ ಹಾಳಾಗುತ್ತಲ್ಲ, ಇದನ್ನ ಖಾಲಿ ಮಾಡಬೇಕಲ್ಲ, ಅದಕ್ಕೆ ಟೊಮೊಟೊ ರೈಸ್ ಮಾಡ್ತಾ ಇದ್ದೀನಿ. ನೋಡಿ, ಪಲಾವ್ ರೆಡಿ. ಇದು ನಮ್ಮನೆಯವರಿಗೆ ಇಷ್ಟು ಒತ್ತಿರೋದು ಇಷ್ಟ. ಅದು ಬಿಸಿ ಬಿಸಿ ಪಲಾವ್ ಇದ್ದಾಗ. ಹಾಗೆ ಮಕ್ಕಳು ಶೂ ನೋಡಿ ನೋಡಂಗಿರಲಿಲ್ಲ. ಅಷ್ಟು ಇನ್ನೇನು ಬಿಸಾಕೋಣ ಅಂತ ವಾಶ್ ಮಾಡಿ ಕ್ಲೀನಾಗಿ ಇಟ್ಟಿದ್ದೀನಿ. ನನ್ನ ಮಕ್ಕಳು ಇಬ್ರು ನೋಡ್ಬಿಟ್ಟು ಯಾರು ವಾಶ್ ಮಾಡಿದ್ರೆ ಇಷ್ಟು ಚೆನ್ನಾಗಿದ್ದಿಲ್ಲ ಅಂತ ಒಬ್ರು ಕೇಳಿಲ್ಲ. ಅಮ್ಮ ವಾಶ್ ಮಾಡಿರ್ತಾರೆ ಅಂತ ನೋಡ್ಕೊಂಡು ಸುಮ್ಮನೆ ಆಗ್ತಾರಲ್ಲ. ಒಂದು ಥ್ಯಾಂಕ್ ಯು ಹೇಳ್ಬೇಕು ತಾನೆ ಅಮ್ಮಂಗೆ ಮಗಳು. ಈಗ ನಿಮ್ಮ ಅಣ್ಣನೂ ಹಂಗೇನೆ, ಇನ್ನೇನು ನೀನೇ ಕ್ಲೀನ್ ಮಾಡಿರ್ತಿ, ಅದೇನು ಗೊತ್ತಿರಲ್ವಾ, ಇನ್ನೇನು ಹೇಳೋದು ಅಂತಾನೆ. ಈಗ ಬೆಳಗ್ಗೆ ಟ್ರೈನಿಗೆ 12 ಗಂಟೆಗೆ ಹೊರಟಿದ್ವಿ. ಮನೇನ 10 ಗಂಟೆಗೆ ಬಿಡ್ತಾ ಇದ್ವಿ. ನಾನು ನನ್ನ ಮಗಳು ಟ್ರೈನಲ್ಲಿ ಹೋಗ್ತಾ ಇದ್ವಿ. ಇವನು ಕೆಲಸ ಮುಗಿಸ್ಕೊಂಡು ಮತ್ತು ನಮ್ಮನೆಯವರು ಅವ್ರ ಕೆಲಸ ಮುಗಿಸ್ಕೊಂಡು ಬರ್ಬೋದು. ಕಾರಲ್ಲಿ ಅವ್ರು ಬರ್ತಾರೆ, ನಾವು ಮುಂಚೆನೇ ಹೋಗಿರ್ತೀವಿ. ಲಗೇಜ್ ಇಷ್ಟು ಗಂಟು ಕಟ್ಟಿ ಇಟ್ಕೊಂಡಿದ್ದೀನಿ, ಕಾರಿಗೆಲ್ಲ ತುಂಬಿ ನಾನು ಹೋಗಬೇಕು. ನಂದು ಟ್ರೈನಿಗೆ ಇದೊಂದು ಲಗೇಜು, ಇದೊಂದು ಲಗೇಜು, ಇದೊಂದು ಲಗೇಜ್ ಅಷ್ಟೇ. ನಾನು ಅಷ್ಟೇ ಊರಿಗೆ ಹೋಗಿ 5 ತಿಂಗಳಾಗಿತ್ತು. 5 ತಿಂಗಳು ಮೇಲೆ ಹೋಗ್ತಾ ಇರೋದು. ಯಾಕಂದರೆ ಅವಳಿಗೆ ಸ್ಕೂಲ್ ಸ್ಟಾರ್ಟ್ ಆದಾಗಿಂದ ಇಲ್ಲಿವರೆಗೂ ರಜನೆ ಇರಲಿಲ್ಲ. ಇವತ್ತು ಹೋಗ್ತಾ ಇದ್ದೀನಿ. ತುಂಬ ದಿನದ ಮೇಲೆ ಒಂಥರ ಖುಷಿ ಆಗ್ತಾ ಇದೆ. ಈಗ ಹೋಗಿ ನಾನು ಫಸ್ಟ್ ತೋಟ ನೋಡಬೇಕು. ಅದೇನು ತುಂಬ ಆಸೆ ಆಗೋಗ್ಬಿಟ್ಟಿದೆ ಈ ಸರಿ. ಇದು ಮೊನ್ನೆ ನಾನು ನನ್ನ ಮಗಳು ಹೋದಾಗ ಶಾಪಿಂಗ್ ಮಾಡ್ಕೊಂಡ್ವಲ್ಲ, ಆ ಶರ್ಟ್ ಇದು ಇದರಲ್ಲಿ ತಗೊಂಡಿದ್ದೆ. ಇಲ್ಲಿ ಒಂದು ನಿಮಿಷ ಒಂಚೂರು ಕೂಡ ಟೇಸ್ಟ್ ನೋಡ್ತಾರೆ. ಆಮೇಲೆ ನಮ್ಮ ಚಿಕ್ಕವಂತೂ ನೆನ್ನಿಂದ ಯಾವಾಗ ಬರ್ತೀರಾ ಅಂತ ಮೊನ್ನೆಯಿಂದನೂ ದಿನಕ್ಕೆ 10-15 ಸರಿ, ನಾನು ಕಡಿಮೆ ಹೇಳ್ತಾ ಇದ್ದೀನಿ, ಒಟ್ಟಿನಲ್ಲಿ 10-15 ಸರಿ. ಈಗ ನಾನು ನಿಮ್ಮ ಜೊತೆ ಮಾತಾಡುವಾಗಲೇ ಆ್ಯಕ್ಚುಲಿ ಅವಳು 3-4 ಸರಿ ಮಾಡಿದ್ಲು. ಕಟ್ ಮಾಡ್ತಾ ಇದ್ದೀನಿ. ಮಾಡ್ತಿದ್ದೆ ಮತ್ತೆ ನಾವು ಅಲ್ಲಿಗೆ ಬಂದಾಗ ಜಗಳ ಮಾಡ್ತೀಯ? ನಾನು ಹೇಳಿದ್ದೇನು ಕೇಳಲ್ಲ. ಸರಿ ಆಯ್ತು, ಹಂಗಾರೆ ನಾಳೆ ಬರ್ತೀವಿ. ಜಗಳ ಮಾಡ್ಬಾರ್ದು. ಇವತ್ತೇ ಬನ್ನಿ. ಇವತ್ತಾಗಲ್ಲ ಮಗಳ, ಇವತ್ತು ಕೆಲಸ ಮಾಡ್ತಾ ಇದೀವಿ. ಪ್ಲೀಸ್ ಕಣ್ ಮಗಳು, ಕಿರ್ಚಾಡ್ತೀಯ, ಕೂಗಾಡ್ತೀಯಲ್ಲ, ಆಟ ಮಾಡ್ತೀಯಲ್ಲ. ಕಿರ್ಚಾಡ್ತೀಯ, ಆಮೇಲೆ ನಾನು ಹೊಡಿತೀನಿ ನಿನಗೆ. ನನ್ ಮೇಲೆ ಸಿಟ್ಟು ಬರುತ್ತೆ. ಹಂಗಾರೆ ನಾಳೆ ಬೆಳಗ್ಗೆ ಪಕ್ಕ ಬರ್ತೀನಿ ಬಿಡು ಮಗ್ಳೆ. ಇವತ್ತ ಬನ್ನಿ, ಕ್ಯಾಬಲ್ಲಿ ಬನ್ನಿ. ಕಳ್ರು ಮನೆ ಬನ್ನಿ. ಆಯ್ತು ಮಗ್ಳು, ಆಟ ಆಡ್ಕೊಂಡಿದ್ದೀನಿ. ನಾವು ನಾಳೆ ಬಂದ್ಬಿಡ್ತೀವಿ. ಸರಿ ಆಯ್ತು. ಇವ್ನು ಹೇರ್ ಕಟ್ ಇಷ್ಟ ಆಗಿಲ್ಲ ನನಗೂ, ಅಕ್ಕಂಗೂ. ಮತ್ತೆ ಇಲ್ಲಿಂದ ಹೋದ್ಮೇಲೆ ಅಕ್ಕ ಇನ್ನೇನು ನಾಳೆ ನಾಡಿದ್ರಲ್ಲಿ ಮತ್ತೆ ಹೇರ್ ಕಟ್ ಮಾಡಿಸ್ತಾಳೆ. ಓಕೆ, ಇವಾಗ ಟ್ರೈನಲ್ಲಿ ಹೋಗ್ತಾ ಇದೀವಿ. ನೋಡೋಣ ಅಲ್ಲಿ ಏನೇನು ಚಕ್ಲಿ, ಕೊಡ್ಬಳೆ ಮತ್ತು ಉದ್ದುರೊಡೆ ಎಲ್ಲ ಬರುತ್ತೆ. ಎಲ್ಲ ತಗೊಂಡು ತಿನ್ಕೊಂಡು ಹೋಗೋದು, ಮಜಾ ಮಾಡೋದು ಅಂತ ಅನ್ಕೊಂಡಿದ್ದೀನಿ. ಅದಕ್ಕೆ ಎಲ್ಲ ಚೇಂಜ್ ಎಲ್ಲ ಇಟ್ಕೊಂಡಿದ್ದೀನಿ, ನೋಡ್ಬೇಕು. ಆಯ್ತು, ಮತ್ತೆ ನೀ ಕಲ್ಲರೆಗೆ ಹೋಗ್ತಿದ್ದೀವಿ ನಾವು. ಅದು ಬೆಳಗ್ಗೆಯಿಂದನೇ ನಮ್ಮ ಗುಡು ಅಂತ ಓಡಾಡ್ತಿದ್ದಲ್ಲ, ಇಷ್ಟು ಬೇಗ ಎದ್ದು ಬಾಗಿಲಿಗೆ ನೀರು ಹಾಕಿ ಅಂತ ಇದ್ರದ್ದು ಬೆಡ್ಡೆಲ್ಲ ತೆಗೆದಿಟ್ಕೊಳ್ತಾ ಇದ್ದೀನಲ್ಲ. ಹಾಗಾಗಿ ಎಲ್ಲಿಗೆ ಹೋಗ್ತಿದ್ದೀರಿ, ಏನು ನನ್ನ ಬಿತ್ತು ಹೋಗ್ತಿದ್ದೀರಾ ಅಂತ ಅಲ್ಲಿ ಇಲ್ಲಿ ಹೊರತಿದೆ ಪೋಳಿ ನೋಡಿ. ಆ್ಯಕ್ಚುಲಿ ಇದು ನನ್ನ ಮಗಳು ಬ್ಯಾಗು. ಯಾವಾಗಲೂ ಇದು ನನ್ನ ಮಗಳದ್ದು ಕಿಟ್ ಅಲ್ಲ, ಸೂಟ್ ಕೇಸ್. ಇದು ನಂದು. ಇದು ಎಕ್ಸ್ಟ್ರಾ ಅಂತ ತುಂಬ್ಕೊಂಡಿರ್ತೀನಿ. ಅದು ನಮ್ಮ ಅಮ್ಮನ ಬಾಕ್ಸ್ಗಳು ಅಲ್ಲಿಂದ ಬರುವಾಗ ಏನೇನೋ ತುಂಬ್ಕೊಬರ್ತಾರಲ್ಲ, ಆ ಬಾಕ್ಸ್ಗಳೆಲ್ಲ ವಾಪಸ್ ತಗೊಂಡು ಹೋಗಿ ಕೊಡಬೇಕು. ಮತ್ತು ನಾನು ದೇವ್ರ ಪೂಜೆಗೆ ಅಂತ ಹೂ ಹಾಕಿರ್ತೀನಲ್ಲ, ಇಲ್ಲಿ ಎಲ್ಲೂ ಬಿಸಾಕಲ್ಲ, ತಗೊಂಡೋಗಿ ನಮ್ಮೂರಲ್ಲಿ ಒಂದು ಜಾಗಕ್ಕೆ ಹಾಕ್ತೀನಿ. ಮತ್ತು ಅದೇ ಇವು ಬಾಕ್ಸ್ಗಳು ಮತ್ತು ನಮ್ಮ ಪುಟಾಣಿದು ಪೆಡಿಗ್ರಿ, ಇಷ್ಟು ಲಗೇಜ್ ಆಗಿದೆ. ಇದ್ರ ಜೊತೆ ನಮ್ಮ ಅಮ್ಮುದೊಂದು ಅಡಾಣ. ಅದ್ರ ಜೊತೆ ಏನು ಅಕ್ಕ ತಂಗಿರೋರು ನರ್ಸರಿಗೆ ಹೋಗಿ ಗಿಡಗಳು ತಗೊಂಡಿದ್ರು. ಲಾಸ್ಟ್ ಟೈಮ್ ಅವರು ಬಸ್ಸಿಗೆ ಹೋದ್ರೆಲ್ಲ ತಗೊಂಡೋಗೋಕ್ಕಾಗಿಲ್ಲ. ಈ ಸರಿ ಇವೆಲ್ಲ ತಗೊಂಡು ಹೋಗ್ಬೇಕು. ಚೋಟು ಶೂ ನೋಡಿ, ನಾನು ವಾಶ್ ಮಾಡಿಟ್ಟಿದ್ದು ಎಷ್ಟು ಚೆನ್ನಾಗಾಗಿದ್ವಿ. ಇವು ನೋಡಿ ಎಷ್ಟು ಕ್ಲೀನಾಗಿದೆ. ರೆಡಿ. ಈಗ ರೈಲ್ವೆ ಸ್ಟೇಷನ್ ಬಂದಿದ್ವಿ. ಇದು ನಮ್ಮನೆ ಹತ್ರ. ಎಕ್ಸಿತ್ತು ರೀಚಾರ್ಜ್ ಮಾಡ್ತಾ ಇದ್ದಾನೆ ಎಲ್ಲ ಕಾರ್ಡ್ಗಳಿಗೂ. ಈಗ ಹೊಸ್ದಾಗಿರೋದು, ಈಗ 1 ಮಂತ್ 2 ಮಂತ್ಸ್ ಇದೆ. ಇವತ್ತೇ ಫಸ್ಟ್ ಟೈಮ್ ಇಲ್ಲಿಂದ ಹೋಗ್ತಾ ಇರೋದು, ಡೈರೆಕ್ಟ್ ಉಡಿಯಿಂದ. ಚಿಪ್ಪಿ ತಡಿಯೋ. ನಾವು ನಮ್ಮ ಹಾಸನ ಟ್ರೈನ್ ಹತ್ತಬೇಕು ಅಂದರೆ ಯಶವಂತಪುರಕ್ಕೆ ಹೋಗಬೇಕು ಅಂದರೆ ನಮ್ಮ ಮನೆಯಿಂದ ಅಲ್ಲಿಗೆ 2 ಮೆಟ್ರೋ ಚೇಂಜ್ ಮಾಡಬೇಕು. ನನಗೆ ಅದೆಲ್ಲ ಗೊತ್ತಿಲ್ಲ. ಹಾಗಾಗಿ ಎಕ್ಸಿಟ್ ಬಿಡೋಕ್ಕೆ ಬರ್ತಿದ್ದಾನೆ. ಲಗೇಜ್ ಇಲ್ಲ, ಬಟ್ ನಂಗೆ ಗೊತ್ತಿಲ್ವಲ್ಲ. ಹಾಗಾಗಿ ನಮ್ಮ ಟ್ರೈನ್ ಹತ್ಸ್ಬಿಟ್ಟು ಬರೋಕ್ಕೆ ಅಂತ ಬರ್ತಿದ್ದಾನೆ. ಬಟ್ ಆಚೆಯಿಂದ ಮತ್ತೆ ಹಾಸನಿಂದ ತಿರ್ಗಾ ಟ್ರೈನಲ್ಲಿ ಬರಬೇಕು ಅಂತ ಅಂದ್ಕೊಂಡಿದ್ದೀವಿ. ಹಾಗಾಗಿ ನನಗೆ ಮತ್ತೆ ಹೇಳ್ಕೊಡ್ತಿದ್ದಾನೆ, ಮತ್ತೆ ಇಲ್ಲಿ ಬಂದು ಹಿಂಗತ್ತು ಅಂತ. ನನಗೆ ಅದು ಅಂದಾಜು ಗೊತ್ತಾಗ್ತಾಯಿಲ್ಲ. ಬಟ್ ನನಗೊಂದು ಹೋಗಿದ್ದು ಬಂದಿದ್ದು ಸುಳ್ವಿದ್ರೆ ಅವನು ಹೇಳಿದ್ದು ಒಂದೊಂದು ಮಾತುಗಳು ನೆನಪಿರುತ್ತಲ್ಲ, ಅವಾಗ ಅಲ್ಲೇ ನಿಂತ್ಕೊಂಡು ಒಂದು 10 ನಿಮಿಷ ಯೋಚನೆ ಮಾಡಿ ಅಕ್ಕಪಕ್ಕ ಯಾರನ್ನ ಹತ್ರ ಕೇಳಿಕೊಂಡು ಬರೋದು. ಚಾಕ್ಲೇಟ್ ಎಲ್ಲ ನೀನು ಏನು ಮಾಡ್ತೀಯ ಮಗಳ?
ಮೊನ್ನೆ ಒಂದು ಚಾಕ್ಲೇಟ್ ಸಿಪ್ಪೆ ತಂದುಬಿಟ್ಟು ಎಲ್ಲರೂ ಅಲ್ಲೇ ಎಸಿತಾರೆ ಅಂದ್ಬಿಟ್ಟು ನಂಗೆ ಕೊಟ್ಟಲ್ಲಿ ಏನಕ್ಕೆ ಕೊಟ್ಟೆ? ಒರೇನು ಮಾರಲ್ಲಿ ಕಣಪ್ಪ, ಇಲ್ಲಿ ಇಳ್ಕೊಂಡು ಹೋಗ್ಬಿಡ್ಬೋದು. ಏನು ಇಲ್ಲ ಮತ್ತೆ ಇನ್ನೇನು ಯಶವಂತಪುರ ರೈಲ್ವೆ ಸ್ಟೇಷನ್ ಬಂತು, ಅಲ್ಲಿ ಇಳಿಬೇಕಾಯ್ತು. ಇಳಿದು ಮತ್ತೆ ಈಗ ಟ್ರೈನಿಗೆ ಹತ್ತಾ ಇದ್ದೀವಿ, ನಮ್ಮ ಹಾಸನ ಟ್ರೈನಿಗೆ. ತುಂಬ ರಶ್ ಇತ್ತು, ನಂಗೆ ಇಷ್ಟೇ ರಶ್ ಇರೋದು ಗೊತ್ತಿರಲಿಲ್ಲ. ಈಗ ನಮ್ಮ ಬಿಟ್ಟು ಯಕ್ಷಿತ್ತು ಹೋಗ್ತಾ ಇದ್ದೇವೆ. ಈ ಕಡೆ ಕೊಟ್ಟಿಗೆ ಕೂರಿಸಿ ಹೇಳಿದ್ರು. ಈಗ ನಾವು ಹೊರಡ್ತಾ ಇದ್ವಿ. ಇನ್ನೇನು 4 ಗಂಟೆ ಆಗುತ್ತಾ ಹೊರಡೋದ? ಹಾಂ ಅದೇ 4-4:15 ಆಗುತ್ತೆ. ಈಗ ಟ್ರೈನಾಗ ಕೂರಿಸಿ. ಸರಿ ಯಕ್ಷಿತ್ತು, ನನ್ನ ಮಗಳದು ಇವಂದು ಸ್ಟಾರ್ಟ್ ಆಯ್ತಿನ್ನ. ಮಗಳು ಇಲ್ಲೆಲ್ಲ ಅರ್ಡಕ್ಕೆ ಕೂತ್ಕೊಂಬಾರ್ದು, ಕೈ ಹಾಕ್ಬಾರ್ದು ಹೊರಗೆ. ಮುಂದಕ್ಕೆ ಹಾಕೋ ಮಗಳು ಅದನ್ನ. ಎಂಥದ್ದು ಬಂದಬೇಕು ಅಂತ ಹೇಳಿ ತೆಗೆಸ್ಕೊಂಡಿದ್ದಾನೆ. ಎಂಥದ್ದು ಕೇಕ್ ಅಂತ ಹೇಳ್ಬಿಟ್ಟು ಇದನ್ನು ತೆಗೆಸ್ಕೊಂಡಿದ್ದಾನೆ. ಹೋಗ್ಬೇಕು, ನೀವು ತಿನ್ಕೊಳ್ಳಿ, ಬೇಡ ಮನೆ ನೋಡಿ. ಅಲ್ಲೊಂದು ಸಣ್ಣ ಪಾಪ ಇತ್ತು, ನನ್ನ ಮಗಳು ಬರೆಯೋದು ನೋಡಿಬಿಟ್ಟು ಅದು ಬಂದು ಕೊಂಡು ಬರಿತಾ ಇದೆ. ಇಲ್ಲಿ ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲ ಗೀಸ್ತಾ ಇದೆ. ಆದರೆ 1.5 ವರ್ಷ 2 ವರ್ಷ ಪಾಪ. ಕೊಡೋ ಆಟ ಇಟ್ಕೋ ಪಾಪನ. ನನ್ನ ಮಗಳು ಆಟ ಆಡಿಸ್ತಾ ಇರೋದು ನೋಡಿ. ಇವನು ಹೋಗೋ ಟ್ರೈನ್ ಸ್ಟಾರ್ಟ್ ಆಯ್ತು ನಿನ್ನ ಜಾಗಕ್ಕೆ ಅಂತವನು. ಮಕ್ಕಳಲ್ವಾ ಸ್ವಲ್ಪ ಹಠ ಮಾಡ್ತವೆ. ನನ್ನ ಮಗಳದ್ದು ಹಂಗೆ ಪೆನ್ಸಿಲ್ಲು, ಎರೇಸರು, ಶಾರ್ಪ್ನರು ಮತ್ತು ನನ್ನ ಮಗಳದ್ದು ಟಾಯ್ ಎಲ್ಲ ಕಿತ್ತಿಟ್ಕೊಂಡು ಕೊಡ್ತಾಯಿಲ್ಲ. ನಂದು ಅಂತ ಇದೆ. ನಮ್ಮ ಚಿಪ್ಪೆ ಅದಕ್ಕೆ ಜೋರು ಮಾಡಿ ಎಲ್ಲ ತುಂಬ್ತಾ ಇದ್ದಾನೆ. ತುಂಬ್ಕಡೆ, ನೀನು ಇಲ್ಲೇ ಬಂದು ಬರೀತಾ ಕೂತ್ಕೊಬೇಕಾ ಅಂತ. ಹಾಗೆ ನೋಡಿ, ಹಾಗೆ ಇನ್ನೊಂದು ಹೊಸ ಹುಡುಗ ಪರಿಚಯ ಆಯಿತು. ಅವರು ಕೂಡ ರಜೆಗೆ ಬಂದಿದ್ರಲ್ಲ, ಈಗೆಲ್ಲ ಹಾಸನಿಗೆ ಹೋಗ್ತಾಯಿದ್ರು. ಅವರು ಕೂಡ ಹಾಸನದವರೆಗೂ ನಮ್ಮ ಜೊತೆನೇ ಬಂದಿದ್ದು. ಅವ್ರ ಅಜ್ಜಿ ಜೊತೆ ಇತ್ತು. ಅವರು ಈಗ ಹಬ್ಬ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇರೋದಲ್ವ, ಪಕ್ಷ ಅದು ಇದು, ಚಕ್ಲಿ, ಕೊಡಬಳೆ, ಕಜ್ಜಿಕಾಯಿ ಎಲ್ಲ ಮಾಡ್ಕೊಂಬಂದಿದ್ರು. ಈ ಮಕ್ಕಳು ತಿನ್ನುವಾಗ ಆ ಮಕ್ಳಿಗೆ ಕೊಡೋದು, ಆ ಮಕ್ಕಳು ತಿನ್ನುವಾಗ ಈ ಮಕ್ಳಿಗೆ ಕೊಡೋದು. ಅವ್ರ ಮಾತು ಅಜ್ಜ ಅಜ್ಜಿದು ಫೋನ್ ಮಾಡಿ, ಇವತ್ತು ಕಡುಬು ಮಾಡಿಕೊಟ್ಲು, ತಗೊಬಿಟ್ಟು ಬರ್ತಾಯಿದ್ವಿ, ತಿಂತಾಯಿದ್ದೀವಿ, ಇನ್ನೇನು ಇಲ್ಲೇ ಮಕ್ಕಳು ಹೊಟ್ಟೆ ತುಂಬಿಸ್ಕೊಂಡು ಚಕ್ಲಿ, ಕೊಡಬಳೆ, ಕಜ್ಜಿಕಾಯಿ ಏನೇನೋ ತಿನ್ಕೊಂಡು ಹೊಸ ಫ್ರೆಂಡ್ಸ್ ಆಗಿದ್ದಾರೆ ಅಂತ ಎಲ್ಲ ಮಾತಾಡ್ತಾಯಿದ್ರು ಫೋನಲ್ಲಿ. ಹಾಗೆ ನನಗೆ ಬೇಕಾದ್ದು ಮದ್ದು ರೋಡೆ ಬೇರೆ ಬಂದುಬಿಡ್ತು ನೋಡಿ. ಕಾಫಿ ಹೊಡಿ, ಮಧುರೊಡೆ ಕಾಫಿ, ಬಿಸಿ ಗರಂ ಕಾಫಿ ಹೊಡಿ, ಮಧುರೊಡೆ ಕಾಫಿ. ಕುದುರೆ ಲೆಲೆ ಕಾಣ್ತಾ ನೋಡಿ ಈಗ. ನಿಂಗೆ ಬೇಕು ಮಗಳು? ಶುದ್ಮೂರೆ ಎಷ್ಟು ಶೇರ್ ಮಾಡಬೇಕು ಮಗಳು? ಯಶ್ವಿನ್ ತಿಂತೀಯಾ? ಮದ್ದು ರೋಡೆ ಮತ್ತು ಕಾಫಿನ ಟೀನ ಏನೋ ಬಂತು, ಕುಡ್ಕೊಂಡ್ರು. ತುಂಬಾ ಚೆನ್ನಾಗಿತ್ತು. ಅದು ಆಗಿತ್ತು, ತುಂಬ ಸ್ವೀಟ್ ಇರಲಿಲ್ಲ, ಸೆಪ್ಪೆನೂ ಇರಲಿಲ್ಲ. ಹಾಗೆ ಬೇಲ್ಪುರಿ ಬಂತು. ಬೇಲ್ಪುರಿ ತುಂಬ ಸ್ಪೈಸಿಯಾಗಿರುತ್ತೆ, ನನಗೆ ಸ್ಪೈಸಿ ಅಂದರೆ ತುಂಬಾ ಇಷ್ಟ. ಹಾಗೆ ಇವರು ನಮ್ಮ ವೀಡಿಯೋಸ್ ಎಲ್ಲ ನೋಡ್ತಾ ಇರ್ತಾರೆ ಅಂತೆ, ಅಕ್ಕ ನೋಡ್ತಾ ಇರ್ತೀನಿ ಅಂತ ಹೇಳಿದರು. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಬ್ರದರ್. ನೋಡ್ತಾ ಇರ್ತೀರಾ? ಥ್ಯಾಂಕ್ ಯು ರೀ. ನಮ್ಮ ಚಿಪ್ಪಿ ಸ್ವಲ್ಪ ಸಣ್ಣ ಮಕ್ಳ ಜೊತೆ ಆಟ ಆಡೋದು ಕಡಿಮೆ. ಅವನು ಎದ್ದೆದ್ದು ಆಟ ಆಡ್ತಾಯಿದ್ದ, ಆಚೆ ಈಚೆ ಹೋಗೋದು. ಅವನ ಸೀಟಿಗೆ ಈ ಸಣ್ಣ ಪಾಪು ಬಂದು ಕೂತ್ಕೊಂಡ್ಬಿಟ್ಟಿದ್ದೆ. ಇಳಿಯೋದ್ರೆ ಇಳಿತಿಲ್ಲ, ಏನಾದರೂ ತೋರಿಸಿದ್ರೆ ಮಾತ್ರ ಅದು ಇಳಿಯೋದು. ಆಟ ಆಡಿಸ್ತಾ ಇದ್ದಾನೆ, ಇಳಿಸ್ತಾ ಇದ್ದಾನೆ. ಅನ್ನ ಇಳಿಸಿದ್ನಾ ನನ್ನ ಮಗಳು ಇರೋದ್ರಲ್ಲಿ ಸ್ಮೂತ್ ಅಲ್ವಾ, ಆಟ ಆಡ್ಸುತ್ತೆ ಇರೋದ್ರಲ್ಲಿ. ನನ್ನ ಮಗಳಿಗಿಂತ ಚಿಕ್ಕವು ಇನ್ನೂ ಚೆನ್ನಾಗಿ ಸಣ್ಣ ಮಕ್ಕಳನ್ನ ಆಟ ಆಡ್ಸುತ್ತೆ, ಕೇರ್ ಮಾಡುತ್ತೆ, ಚೆನ್ನಾಗಿ ನೋಡ್ಕೊಳ್ಳುತ್ತೆ. ಅಣ್ಣನ ಜೊತೆ ಕೂತ್ಕೋಬೇಕು. ಜಾಣ ಕೂರಿಸ್ಕೊಳ್ಳೋಕೆ ಕಣೋ, ಕೂತ್ಕೊಳ್ಳು, ಅವ್ನ ಮೇಲೆ ಕೂತ್ಕೊಳ್ಳು, ತೊಡೆ ಮೇಲೆ ಕೂತ್ಕೊ ಅಂತದೆ ನೋಡು. ಅಯ್ಯೋ ನೋಡಿ, ನಮ್ಮ ಚೋಟು ನಾವು ಹೋಗಿ ಶೆಕೆ ಅಂತ ಹೇಳ್ಬಿಟ್ಟು ಡೋರ್ ಹತ್ರ ನಿಂತಿದ್ದಾನೆ. ನಮ್ಮಮ್ಮ ಆಗಿದೆ ಜಪ್ಪೆ ಅಂದರೆ ಬಿಡ್ತಾ ಇರಲಿಲ್ಲ. ನಾನು ಸ್ವಲ್ಪ ಫ್ರೀ ಬಿಡ್ತೀನಿ, ಓಡಾಡೋದು, ಕೂರೋದು, ಎದ್ದೇಳೋದು ಇದೇ ಮಾಡ್ತಿದ್ದೀನಿ. ಮತ್ತು 4 ಗಂಟೆವರೆಗೂ ನಾವು ಹಾಸನಕ್ಕೆ ಹೋಗಬೇಕು ಅಂದರೆ ಕೂತಿ ಜಾಗದಲ್ಲಿ ಕೂರಕ್ಕೆ ಬೋರ್ ಆಗ್ತದೆ. ಕೊನೆಗೆ ನನ್ನ ಮಗಳು ಇಲ್ಲಿ ಬಂದ, ನಾನು ಅಲ್ಲಿಗೆ ಹೋದೆ. ನನಗೂ ಕೂಡ ಕೂತು ಬೇಜಾರಾಗ್ತಾಯಿತ್ತು. ಹಾಗೆ ಮಕ್ಕಳ ಜೊತೆ ಮಾತಾಡ್ಕೊಂಡು ಕೂತ್ಕೊಂಡು, ಹಾಗೆ ಮಕ್ಕಳು ಅವ್ರು ತಿನ್ನುವಾಗ ಇವರು ತಿನ್ನುವಾಗ ಅವರು, ಒಟ್ನಲ್ಲಿ ಒಂದು ಹಾಸನಕ್ಕೆ ಬರೋವರೆಗೂ ಬಿಡುವಿರಲಿಲ್ಲ. ಅಯ್ಯೋ ಕೊನೆ ಮಗಳು. ಆ ಸಣ್ಣ ಪಾಪಗೆ ನನ್ನ ಮಗಳು ಕಂಡ್ರೆ ಇಷ್ಟ ಆಗೋಗ್ಬಿಟ್ಟಿದೆ. ಅವಾಗಿಂದ ಬರೋದು, ಹಗ್ ಮಾಡೋದು, ಮುತ್ಕೊಡೋದು ಮಾಡ್ತಾಯಿದ್ದೆ. ನನ್ನ ಮಗಳಿಗೆ ಸ್ವಲ್ಪ ನಾಚಿಕೆ ನೋಡಿ. ನಮ್ಮ ಚುಪ್ಪಿ ಲೆಕ್ಕ ಆಗ್ತಾಯಿದ್ದೀನಿ ಇನ್ನೂ ಏನೇನಿದೆ ಅಂತ, ಇಷ್ಟೇ ಚಿಕ್ಕಿ ಇರೋದು ಅಂತ ಹೇಳ್ಬಿಟ್ಟು. ಹಾಗೆ ಅಲ್ಲಿ ಟ್ರೈನಲ್ಲಿ ಆ ಬಟಾಣಿ ಮತ್ತು ಕಡಲೆ ಬೀಜ ಎಲ್ಲ ಮಾರ್ಕೊಂಬರ್ತಾರಲ್ಲ, ಅದನ್ನು ಕೂಡ ತಗೊಂಡು
ಅದ್ರಲ್ಲಿ ನಮ್ಮ ಚುಪ್ಪಿ ಏನು ಈಗ ತಿನ್ ಮಕ್ಳು ಹೆಂಗೆ ಈಗ ತಿನ್ನುವಾಗ ಸ್ಟಾರ್ಟಿಂಗ್ ನಾವು ಹೇಳ್ದು ಅಂತ ಎಲ್ಲರಿಗೂ ಸ್ವಲ್ಪ ಸ್ವಲ್ಪ ಕೊಡ್ತಾರೆ ಮಕ್ಕಳಿಗೆ ಒಂದ್ಸರಿ ಮತ್ತೆ ಇನ್ನೊಂದು ಸ್ವಲ್ಪ ಆಮೇಲೆ ತಿನ್ನೋಣ ಅಂತ ಇಟ್ಕೊಂಡಿರ್ತಾರೆ. ಮತ್ತೆ ತಿನ್ನುವಾಗ ಮಕ್ಳುಗಳು ಕೇಳ್ತಾರೆ, ಆಸೆ ಆಗುತ್ತಲ್ವಾ, ಒಂಚೋಟು ಎಲ್ಲ ಗುರಾಯಿಸ್ಕೊಂಡು ಮತ್ತೆ ಕದ್ದು ಮುಚ್ಚಿ ಆಚೆ ಹೋಗೋನು ಈಚೆ ಹೋಗೋನು ತಿನ್ಕೊಂಡು ಬರೋನು ಇದೇ ಥರ ಮಾಡ್ತಾಯಿದ್ದ. ಮತ್ತು ನನ್ನ ಮಗಳಿಗೆ ಅಭ್ಯಾಸ, ಕಾರಲ್ಲಿ ಹೋದ್ರೂ ಅಷ್ಟೇ, ಟ್ರೈನಲ್ಲಿ ಹೋದ್ರೂ ಅಷ್ಟೇ. ಬಟ್ ಅವಳಿಗೆ ಎಲ್ಲೋದ್ರೂ ಈ ಆ್ಯಕ್ಟಿವಿಟೀಸ್ ಬುಕ್ ಕೊಟ್ಬಿಟ್ಟಿದ್ದೀನಿ ಒಂದನ್ನ, ಅದನ್ನು ಇಟ್ಕೊಂಡು ಆ ಬ್ಯಾಗ್ ತೊಗೊಂಡು ಬರುತ್ತೆ ಯಾವಾಗಲೂ. ಅಲ್ಲೇನಾದರೂ ಗೀಚ್ತಾ ಕೂತ್ಕೊಳ್ಳುತ್ತೆ, ಆಮೇಲೆ ಬೋರ್ ಆದರೆ ಎತ್ತಿಡುತ್ತೆ. ಹಾಗೆ ಇವಳನ್ನ ನೋಡಿಕೊಂಡು ಅಲ್ಲೇ ಪಕ್ಕದಲ್ಲಿ ಇನ್ನೊಂದು ಬೇಬಿ ಇತ್ತು, ಇನ್ನೊಂದು ಹುಡುಗ ಇತ್ತು, ಅದು ಕೂಡ ಹೋಮ್ವರ್ಕ್ ಮಾಡಿರಲಿಲ್ಲಲ್ಲ, ಅಲ್ಲಿ ಕೂತ್ಕೊಂಡು ಹೋಮ್ವರ್ಕ್ ಮಾಡ್ತಾ ಇದ್ದೀನಿ ನಾನು ನೋಡಿ. ಬರೀ ಎಲ್ಲ ಕಡೆ ಬರೀತಾ ಇರ್ಬೇಕು ಮನೆ ಸಿಗೋವರೆಗೂ. ಇವ್ನು ಬಂದ ಏನೋ ಕಿತಾಪತಿ ಮಾಡೋಕ್ಕೆ. ಚುಪ್ಪಿ ಏನೇನೋ ಮಾಡಬೇಡ ಸುಮ್ಮನಿರೋ. ಈಗ ಚಂದ್ರಾಯಪಟ್ಟಣದ ಹತ್ರ ಸ್ಟಾಪ್ ಕೊಟ್ಟಿದ್ದಾರೆ, ಅದಾದಮೇಲೆ ನಮ್ಮ ಹಾಸನ. ಇನ್ನೇನು ಹಾಸನ ಬಂತು, ಈಗ ಇಳಿಯೋ ಟೈಮು. ನಮ್ಮ ಡ್ಯಾಡಿ ವೆಯ್ಟ್ ಮಾಡ್ತಾ ಇದ್ದಾರೆ ಮುಂಚೆನೆ ಬಂದು. ನೋಡಿ ಇಲ್ಲಿ ಇಡೀ ಆಟ ಆಡ್ತಿದ್ದಾರೆ ಈಗ. ನೋಡಿ ನಮ್ಮ ಚಿಪ್ಪಿದ ಮಂಕಿ ಆಟನ. ಅಂದರೆ ಅಲ್ಲಿ ಯಾರು ಇಲ್ಲಲ್ಲ, ಇನ್ನೇನು ಹಾಸನ ಹತ್ತಿರ ಬಂತು, ಇನ್ನೇನು ಸ್ವಲ್ಪ ದೂರ, ಒಂದು 5-10 ನಿಮಿಷ. ಎಲ್ಲ ಕಡಿಮೆ ಆದ್ರಲ್ಲ ಜನ, ಮೇಲೆ ಹತ್ತೋದು ಕೆಳಗಿಳಿಯೋದು ಏನೇನೋ ಮಾಡ್ತಾಯಿದ್ದಾನೆ. ಸದ್ಯಕ್ಕಲ್ಲಿ ಬೈಯೋರು ಯಾರೂ ಇರಲಿಲ್ಲ, ಇಲ್ಲಾಂದರೆ ಬೈಸ್ಕೊಳ್ಳೋನು. ನಿಧಾನ ಇಳಬೇಕು. ಅಯ್ಯೋ ಇಲ್ಲಿ ಇಲ್ಲಿ ಕೈ ಸಿಗಾಕಲ್ಲತ್ತು. ನಡೀರಿ ಸ್ಟ್ರೈಟ್ ಅಲ್ಲಿ. ಅಜ್ಜನ ಹುಡುಕ್ತಾ ಇದ್ದಾರೆ, ನಮ್ಮ ಪಪ್ಪ ಬಂದಿದ್ದಾರೆ, ಬಂದು ವೆಯ್ಟ್ ಮಾಡ್ತಾ ಇದ್ದಾರೆ. ಏನೋ ಭಾರಿ ಲಗೇಜ್ ಇದೆ ಅನ್ಕೊಂಡು ಬರ್ತಾ ಇದ್ದಾರೆ. ಹಾಂ ಇಲ್ಲ, ಕಾರಿಗೆ ಹಾಕಿದ್ವಿ. ಹಾಂ ಇಲ್ಲ ಚುಪ್ಪಿ, ನಂಗೆ ಇಳಿದ್ಬಿಟ್ಟು ಯಾವ ಕಡೆ ಹೋಗೋದಂತ ಗೊತ್ತಿರಲಿಲ್ಲ. ನಾನು ಕೂತ್ಕೊಂಡಿದ್ದಾನೆ ಕುಡ್ಕುವೆ ಮೆಲ್ಲಕ್ಕೆ ಯಾವ ಕಡೆ ಹೋಗೋದು ಅಂತ ಕೇಳ್ಕೊಂಡು ಅಷ್ಟನ್ನ. ಹಾಗಾಗಿ ಬಂದ ಏನ ಹೊಸ ಕೆಲಸ ಸಿಕ್ಕಿದೆ ಅಂತ ಕೇಳ್ತಾರೆ. ಮುಂದ್ಕಳ ಮಗ ಅಂತೂ ಬಂದು ನಮ್ಮ ಕಾರಿಗೆ ಕೂತ್ಕೊಂಡು ಏನಾದರೂ ಮಸಾಲೆ ದೋಸೆ ಅದು ಇದು ತಿನ್ಕೊಂಡು ಹೋಗೋಣ ಅಂತ ಹೇಳಿ ಈಗ ನಮ್ಮ ಹಾಸನದ ಉಡುಪಿ ಹೋಟೆಲಿಗೆ ಬಂದು. ಇಲ್ಲಿ ಮಾತ್ರ ವೆಜ್ ಸಖತ್ತಾಗಿರುತ್ತೆ. ಹಾಗೆ ಮಸಾಲೆ ದೋಸೆ, ಸೆಟ್ ದೋಸೆ, ಪೆಪ್ಪರ್ ದೋಸೆ ಎಲ್ಲ ತೊಗೊಂಡು ಎಲ್ಲ ಚೆನ್ನಾಗಿತ್ತು. ನಮ್ಮ ಚೌಟುದು ಪೆಪ್ಪರ್ ದೋಸೆ ಇಬ್ಬರು ಶೇರ್ ಮಾಡ್ಕೊಳ್ಳೋದು. ನಮ್ಮ ಚುಪ್ಪಿ ಬೈತಾ ಇದೆ ನೋಡಿ, ಈ ಕಡೆಯಿಂದ ನೀನು ತಿನ್ಕೋಬಾರೆ ಅಂತ. ನಮ್ಮ ಪಪ್ಪಂಗೆ ಸ್ವಲ್ಪ ಹೊಟ್ಟೆ ಎಷ್ಟಿತ್ತು ಅನ್ಸುತ್ತೆ. ಪಾಪ ನಾವೆಲ್ಲ ಜೊತೆಗೆ ಬರಲಿ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಿದ್ರು. ಆದರೆ ನಾವು ಟ್ರೈನಲ್ಲಿ 1 ಸೆಕೆಂಡ್ ಬಿಡಿದಾಗ ಬರೀ ತಿನ್ನೋದೇ ಆಯಿತು ಅಲ್ಲಿಂದ ಇಲ್ಲಿಗೆ ಬರೋವ್ರಿಗೂ. ಹಾಗೆ ಇದು ಕುಮಾರ್ ಅಂತ ಅಲ್ಲೇ ಏನೋ ಕೆಲಸ ಮಾಡ್ತಾ ಇರೋದು, ನಮ್ಮ ಅಕ್ಕನ ಸ್ಟೂಡೆಂಟ್ ಅಂತೆ. ಪಾಪ ಅವರೇ ಬಂದು ನೀವು ಕಾವ್ಯ ಮೇಡಮ್ ಸಿಸ್ಟರ್ ಅಲ್ವಾ ಅಂತ ಹೇಳಿ ಮಾತಾಡ್ಸಿದ್ರು. ತುಂಬ ಖುಷಿ ಆಯಿತು. ಪಾರ್ಟ್ ಟೈಮ್ ಜಾಬ್ ಅಂತೆ, ಅಂದರೆ ಬೆಳಗ್ಗೆ ಕಾಲೇಜೆಲ್ಲ ಮುಗಿಸ್ಕೊಂಡು ಸಂಜೆ ಬಂದು ಮಧ್ಯಾಹ್ನ ಮೇಲೆ ಇಲ್ಲಿ ವರ್ಕ್ ಮಾಡ್ತದಂತೆ. ಉಡುಪಿಲಿ ಊಟ ಮುಗಿಸ್ಕೊಂಡು ನಾಳೆ ಪೂಜೆಗೆ ಎಲ್ಲ ಹೂವು ಹಣ್ಣು ತರಕಾರಿ ಎಲ್ಲ ತಗೊಂಡು ಈಗ ಊರಿಗೆ ಹೊರಟು 4 ಗಂಟೆಗೆ ಹಾಸನ ರೀಚ್ ಆದು. ಮತ್ತು ಹಾಸನಿಂದ ಊಟ ಮಾಡಿಕೊಂಡು, ಅಂದರೆ ಸಂಜೆ ಅಲ್ವಾ, ಈಗ 4:45 ಆಗಿದೆ, 4:15 ಮಸಾಲೆ ದೋಸೆ ತಿನ್ಕೊಂಡು ಈಗೆಲ್ಲ ಊರಿಗೆ ಹೊರಟಿದ್ವಿ. ನೋಡಿ ನಮ್ಮ ಆಲೂರು ಬಂತು. ಇವತ್ತು ಆಲೂರು ಮೇಲೆ ಹೋಗ್ತಾ ಇದ್ವಿ, ಯಾಕಂದರೆ ಈಚೆ ರೋಡ್ ಏನೋ ಸ್ವಲ್ಪ ಕಿರಿದಾಗಿದೆ, ಬೇಡ ಅಂತ ಹೇಳಿಬಿಟ್ಟು ಈ ಆಲೂರು ಮೇಲೆ ಹೋಗ್ತಾ ಇದ್ವಿ. ನಾವು ಸ್ವಲ್ಪ ಆಲೂರು ಮೇಲೆ ಹೋಗೋದು ಕಡಿಮೆನೆ, ಇವತ್ತು ಹೋಗ್ತಾ ಇದ್ವಿ ಮಾತಾಡ್ಕೊಂಡು. ನಾಳೆ ಹಬ್ಬ ಅಲ್ವಾ, ಹಾಗಾಗಿ ತುಂಬ ಜನ. ಇವತ್ತು ಸಂತೆನೇ ಡ್ಯಾಡಿ ಆಲೂರಲ್ಲಿ? ಅದೇ ನಾಳೆ ಆಯ್ತು ಪೂಜೆ ಅಂತ ಇವತ್ತು ಸಂತೆ ಥರ ಆಗೋಗ್ಬಿಟ್ಟಿದೆ. ಹಾಗೆ ನಾವು ಆಲೂರು ಬಿಟ್ಟಿದ ತಕ್ಷಣ ಬೈರಾಪುರ ಸಿಗುತ್ತೆ. ಬೈರಾಪುರದಿಂದ ಈಚೆಗೆ ಬರ್ತಿದ್ದಾಗೇ ಅದೇನು ಮಣ್ಣಿನ ಸ್ಮೆಲ್ಲು, ಹಸುದು ಸಗಣಿ ಸ್ಮೆಲ್ಲು, ಒಳ್ಳೆ ಗಾಳಿ, ಏನೋ ಒಂಥರ ಎಷ್ಟು ತಂಪು, ಎಷ್ಟು ಡಿಫ್ರೆನ್ಸ್ ಅನಿಸುತ್ತೆ ಗೊತ್ತಾ. ಅಂದರೆ ಇಲ್ಲೇ ಇದ್ದವ್ರಿಗೆ ಅಷ್ಟು ಡಿಫ್ರೆನ್ಸ್ ಗೊತ್ತಾಗಲ್ಲ. ಈಗ ನಾನು ಬೆಂಗಳೂರಿಂದ ಬಂದು ಅಲ್ಲಿ ವೆದರಲ್ಲಿದ್ದು ಮತ್ತು ಅಲ್ಲಿಂದ ಅಲ್ಲಿ ತುಂಬ ಶೆಕೆ, ಅಲ್ಲಿಂದ ಇಲ್ಲಿಗೆ ಬರ್ತಿದ್ದಾಗೇ ಆ ಡಿಫ್ರೆನ್ಸ್ ಎಷ್ಟು ಚೆನ್ನಾಗಿ ಗೊತ್ತಾಗುತ್ತೆ ಗೊತ್ತಾ. ಕಲರಿಗೆ ಬಿಡಲ್ಲ ಯಾಕೆ ಬಿಡಲ್ಲ ನೀನು ಹೊಳಿ? ನಾಳೆ ಬರ್ತೀಯಾ? ನಾವು ನಾಳೆ ಇರಲ್ಲ, ನಾವು ಶಿವಮೊಗ್ಗ ಎಲ್ಲ ಹಾಸನಿಗೆ ಹೋಗ್ತೀವಿ. ಬಾಯ್. ಮಗಳು ತಗೊಂಡು ಹೋಗ್ತಿದ್ಯಾ ಅಂತ? ಇಲ್ಲ ಮಣೆ ಪೋಳಿ ಇಲ್ಲ ಕಣ, ಅದು ತಗೋಗಿ ಏನೋ ಮರದ, ಅವರೆಲ್ಲ ದೊಡ್ಡರಲ್ಲೇನ. ಹಾಗೆ ನಾವು ಯಾವಾಗಲೂ ಅಷ್ಟೇ ಹಾಸನಿಂದ ಕಲ್ಲರೆಗೆ ಹೋಗಲಿ, ಕಲ್ಲರೆಯಿಂದ ಹಾಸನ್ಗೆ ಹೋಗಲಿ, ಚೆನ್ನಾಪುರಕ್ಕೆ ನಾವು ವಿಸಿಟ್ ಮಾಡೇ ಹೋಗ್ತೀವಿ ಯಾವಾಗಲೂ ಅಷ್ಟೇ. ಹಾಗೆ ಅಲ್ಲೆಲ್ಲ ಮುಗಿಸ್ಕೊಂಡು ಈಗ ನಮ್ಮ ಮಗೆ ಕಲ್ಲರೆಗೆ ಹೋಗ್ತಾ ಇದ್ವಿ. ಮತ್ತು ಇಲ್ಲಿಂದ ವೆದರ್ ಚೇಂಜ್ ಆಗುತ್ತೆ, ಏನೋ ಒಂಥರ
ಹಿಮ ಬಿದ್ದಂಗೆ ಅನ್ಸುತ್ತೆ. ಕಾಫಿ ತೋಟಕ್ಕೆಲ್ಲ ಈಗ ನೀರು ಹಾಕಿರ್ತಾರಲ್ಲ, ಮಳೆ ಬಂದು ಹೋಗಿರುತ್ತೆ, ಆ ವೆದರೇ ಸ್ವಲ್ಪ ಚೇಂಜ್ ಇರುತ್ತೆ. ಇನ್ನೊಂದು ಸ್ವಲ್ಪ ತಣ್ಣಗಾಗ್ತಾ ಇರುತ್ತೆ, ತುಂಬ ಕೋಲ್ಡ್ ಆಗ್ತಾ ಇರುತ್ತೆ, ಚೆನ್ನಾಗಿರುತ್ತೆ. ಏನೋ ಒಂಥರ, ಅದು ಸಂಜೆ ಟೈಮ್ ಅಲ್ವಾ, ಖುಷಿ ಆಗ್ತಾ ಇದೆ ನೋಡಿ. ನಾಳೆ ಹಬ್ಬ ಅಲ್ವಾ, ಯಾವ ಹಬ್ಬ ಅಂತ ಹೇಳ್ತೀನಿ ನಾಳೆ ನಿಮಗೆ ಗೊತ್ತಾಗುತ್ತೆ. ಹಾಗಾಗಿ ನಮ್ಮ ಮಗ್ಗೆ ಎಷ್ಟು ರಶ್ ಆಗೋಗ್ಬಿಟ್ಟಿದೆ. ಮಗ್ಗೇಲಿ ಏನೂ ಕೆಲಸ ಇರಲಿಲ್ಲ, ಹಾಗಾಗಿ ಡೈರೆಕ್ಟ್ ಬಂದು ನಿಲ್ಲಿಸ್ಲಿಲ್ಲ ಅಲ್ಲಿ. ನೋಡಿ ಇವಾಗ ಭತ್ತದ ಟೈಮ್ ಅಲ್ವಾ, ಎಲ್ಲ ಪೈರೆಲ್ಲ ಎಲ್ಲ ಹಸ್ರಾಗಿರುತ್ತೆ, ಗದ್ದೆ ಎಲ್ಲ ನೋಡೋಕ್ಕೆ ಚಂದ. ನಮ್ಮ ಚಿಕ್ಕ ಒಂದು ಬೆಳಗ್ಗೆಯಿಂದ ಇಲ್ಲಿಗೆ ಒಂದು 150 ಕಾಲ ಆಗಿದೆ. ಎಲ್ಲಿದ್ದೀರಾ ಬನ್ನಿ 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 ಅಂತ, ನೋಡೋಣ ಏನು ಮಾಡ್ತಿದ್ದಾಳೆ ಅಂತ. ನಮ್ಮೂರು ಬಂತು, ಸ್ಕೂಲ್ ಮನೆ ಬಂತು, ಹಳ್ಳಿ ಮರ ಬಂತು, ಅರಳಿ ಮರ ಬಂತು. ನಮ್ಮ ಅಜ್ಜಿ ಹೊರಗೆ ಕೂತಿಲ್ಲ, ಅದಕ್ಕೆ ಗೊತ್ತಿಲ್ಲ. ಇದು ನಮ್ಮ ಅಮ್ಮಂದು ಟೈಮ್, ವಾಕ್ ಮಾಡೋ ಟೈಮು. ಆ್ಯಕ್ಚುಲಿ ನಮ್ಮ ಪಪ್ಪನ ಕಾರ್ ಸೌಂಡ್ ಆಗಿದ ತಕ್ಷಣ, ಪಪ್ಪನ ಕಾರ್ ನೋಡಿದ ತಕ್ಷಣ ನಮ್ಮ ಚಿಕ್ಕ ಹೋಗಿ ಬಚ್ಚಿಟ್ಕೊಳಕ್ಕೆ ಹೋಗಿದ್ದಾಳೆ ಮನೆ ಒಳಗೆ. ನೋಡೋಣ ಏನು ಮಾಡ್ತಾ ಇದೆ ಅಂತ ಹೇಳಿ. ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಇದೇ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.